ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿ 2026-27ನೇ ಸಾಲಿನಲ್ಲಿರ್ತಕ್ಕಂಥ ಬಜೆಟ್ನಲ್ಲಿ ಹೇಳಿದ್ರು 15,000 ಆಗಿರ್ತಕ್ಕಂತಹ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಈ HSTR ಎಕ್ಸಾಮ್ ಅಂದ್ರೆ ಈಗ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಹಲವಾರು ರೀತಿಯಾಗಿರ್ತಕ್ಕಂತಹ ಕ್ಲಾಸಸ್ ಕೊಡಲಿ ಬುಕ್ ಲಿಸ್ಟ್ ಆಗಿರ್ಬೋದು, ಸಿಲೆಬಸ್ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಏನು ಪೇಪರ್ ಇರುತ್ತೋ ಮೇನು ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾನು ಪ್ರಮುಖವಾಗಿ ಈ HSTR ಎಕ್ಸಾಮ್ ಏನು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ನಲ್ಲಿ ನಾವು ಡೈಲಿ ಸ್ಟಡಿ ಪ್ಲಾನ್ ಯಾವ ರೀತಿ ಹಾಕಬೇಕು ಅನ್ನೋದು ಮತ್ತು ಯಾವ ರೀತಿಯಾಗಿರ್ತಕ್ಕಂತಹ ಎಕ್ಸಾಮ್ ಪಾಸ್ ಮಾಡಬೇಕಾದ್ರೆ ಪ್ರಮುಖವಾಗಿ ನಾವು ಡೈಲಿ ಸ್ಟಡಿ ಪ್ಲಾನ್ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಬನ್ನಿ, ಇಲ್ಲಿ ಹೌ ಟು ಪಾಸ್ HSTR ಎಕ್ಸಾಮ್, ನಾವು ಪ್ರೌಢಶಾಲೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ಪ್ರಮುಖವಾಗಿ ನಾವು ದಿನನಿತ್ಯದಲ್ಲಿ ಏನಪ್ಪಾ ಅಂದರೆ ಒಂದು ಪಠ್ಯಕ್ರಮವನ್ನು ಹಾಕಬೇಕಾಗುತ್ತೆ, ಅಂದರೆ ಸ್ಟಡಿ ಪ್ಲಾನ್ ಹಾಕಬೇಕು ಆಗುತ್ತೆ ಅಂತ ಹೇಳ್ತೀನಿ. ಹಾಗಾದರೆ ಬನ್ನಿ, ಫಸ್ಟು ನಾವು ಯಾವ ರೀತಿಯಾಗಿರ್ತಕ್ಕಂತಹ ಫಸ್ಟು ಈ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ಸೆಟ್ ಮಾಡ್ಕೋಬೇಕು ಅನ್ನೋದಾದರೆ ಫಸ್ಟು ನಾವು ಸಿಲೆಬಸ್. ಫಸ್ಟು ನೀವು HSTR ಎಕ್ಸಾಮ್ಗೆ ಓದ್ತವ್ರು ಎಲ್ಲರೂ ಫಸ್ಟು ನಿಮ್ಮ ತಲೆ ಇರಬೇಕಾಗಿದ್ದು ಪ್ರಮುಖವಾಗಿ ಇಂಪಾರ್ಟೆಂಟ್ ಸಿಲೆಬಸ್ ಇರಬೇಕಾಗುತ್ತದೆ. ಯಾಕಂದರೆ ಯಾವುದೇ ಎಕ್ಸಾಮ್ನಲ್ಲಿ ನಾವು ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ಫಸ್ಟು ಸಿಲೆಬಸ್ ಕಾಪಿ ಇದ್ದರೆ ಅದು ಫಸ್ಟ್ ಸಕ್ಸಸ್ ಮಾತ್ರ ಅಂತ ಹೇಳ್ಬೋದು. ಆ ಸಿಲೆಬಸ್ ಇದ್ದರೆ ನಾವು ಯಾವುದು ಓದಬೇಕು ಯಾವುದು ಓದಬೇಡ್ದು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ತಲೆ ಏನಪ್ಪ ಅಂದರೆ ಪ್ರಮುಖವಾಗಿರಬೇಕಾಗಿದ್ರು ಸಿಲೆಬಸ್ ಕಾಪಿ ಏನು ಪಠ್ಯಕ್ರಮ ಅಂತವಲ್ಲ ಅದು ಇರಬೇಕಾಗುತ್ತದೆ. ನೆಕ್ಸ್ಟ್ ಬರೋದಾದರೆ ಎರಡನೇದು ಯುವರ್ ಸಬ್ಜೆಕ್ಟ್ ಆ್ಯಂಡ್ ಪೆಡಗಾಜಿ ಸೆಕ್ಷನ್, ಪ್ರಮುಖವಾಗಿ ನೀವು ಫೋಕಸ್ ಮಾಡಬೇಕಾಗುತ್ತದೆ. ಈ ಸಿಲೆಬಸ್ ಕಾಪಿನಲ್ಲಿ ಏನಪ್ಪ ಅಂದರೆ ಈಗ ಪೇಪರ್ 2ನಲ್ಲಿ ಏನಪ್ಪ ಅಂದರೆ 100 ಮಾರ್ಕ್ಸ್ಗೆ ನಿಂದೇ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಸಬ್ಜೆಕ್ಟ್ ಇರುತ್ತೆ. ಪೇಪರ್ 100 ಮಾರ್ಕ್ಸ್ ಕೇಳ್ತಾರೆ, ನೀವು ಯಾವ ಶಿಕ್ಷಕರಿಗೆ ಬರೀತಾರೋ ಆ ಎಕ್ಸಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 100 ಮಾರ್ಕ್ಸ್ಗೆ ನಿಮ್ಮ ಸಬ್ಜೆಕ್ಟ್ ಇರುತ್ತೆ. ಪೇಪರ್ನಲ್ಲಿ ಬಿಡಿ ಕಾಮನ್ ಸಬ್ಜೆಕ್ಟ್. ಹಾಗಾಗಿ ಅಲ್ಲಿ 20 ಮಾರ್ಕ್ಸು ಪೆಡಗಾಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಕೇಳ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮ ಸಬ್ಜೆಕ್ಟ್ ಕನ್ನಡ ಆಗಿರ್ಬೋದು, ಇಂಗ್ಲೀಷು, ಸೈನ್ಸ್ನವರಿಗೆ ನಿಮ್ಮ ಸಬ್ಜೆಕ್ಟ್ಗೂ 80 ಮಾರ್ಕ್ಸು, 80 + 20 ಮಾರ್ಕ್ಸು 100 ಮಾರ್ಕ್ಸ್ಗೆ ನಿಮ್ಮದು ಸಬ್ಜೆಕ್ಟ್ ಪೇಪರ್ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಸಬ್ಜೆಕ್ಟ್ಗೂ ಪೆಡಗಾಜಿಗೆ ಎರಡೂ ಫೋಕಸ್ ಮಾಡಬೇಕು, ಅಂದರೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಮೂರನೇದು 4 to 6 ಅವರ್ ಡೈಲಿ ಸ್ಟಡಿ. ನೀವು ಮಿನಿಮಮ್ ಏನಪ್ಪ ಅಂದರೆ ಈಗ ನಾನು HSTR ಎಕ್ಸಾಮ್ ಸ್ಟಡಿ ಮಾಡ್ತಿದ್ದೀನಿ ಅನ್ನೋದಾದರೆ ನೀವು 4 ರಿಂದ 6 ತಾಸು ಅವರು ಡೈಲಿ ದಿನನಿತ್ಯದ ಏನಪ್ಪ ಅಂದರೆ ಓದಬೇಕಾಗುತ್ತದೆ. ಕನಿಷ್ಠ ಅಂದರು ಮ್ಯಾಕ್ಸಿಮಮ್ 8 ರಿಂದ 10 ತಾಸು ಓದಿ, ಇಲ್ಲ 4 ರಿಂದ 6 ತಾಸು ಅಂದರೂ ಓದಲೇಬೇಕು. ಯಾಕಂದರೆ ಕಾಂಪಿಟೇಷನ್ ಹೆಚ್ಚಿಗೆ ಇದೆ. ಈಗೇನು B.Ed ಮುಗಿಸ್ತಾರೋ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇದ್ದಾರೆ. B.Ed ಮುಗಿಸಿ TET ಪಾಸ್ ಆದವರು ಲಕ್ಷಾನು ಗಂಟೆ ಇದ್ದಾರೆ. ಹಾಗಾಗಿ ಇದಕ್ಕೆ B.Ed ಅಷ್ಟೇ ಕ್ವಾಲಿಫಿಕೇಶನ್ ಇರೋದು HSTR ಎಕ್ಸಾಮಿಗೆ, TET ಇರೋದಿಲ್ಲ. ಹಾಗಾಗಿ ಇದು ಕಾಂಪಿಟೇಷನ್ ಹೆಚ್ಚಿಗೆ ಆಗುತ್ತೆ. ಏನು PU ಲೆಕ್ಚರ್ಸ್ ಓದೋರು ಕೂಡ ಈ ಎಕ್ಸಾಮ್ ಬರೀಬೋದು, ಅವರು B.Ed ಕಂಪ್ಲೀಟ್ ಮಾಡಿರ್ತಾರೆ, PG ಮಾಡಿರ್ತಾರೆ. ಹಾಗಾಗಿ ಕಾಂಪಿಟೇಷನ್ ಹೆಚ್ಚಿಗೆ ಇರುತ್ತೆ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಪ್ರಾಕ್ಟೀಸ್ MCQs ಆ್ಯಂಡ್ ಪ್ರಿವಿಯಸ್ ಕ್ವಶನ್ ಪೇಪರ್. ಪ್ರಮುಖವಾಗಿ ನೀವು ಯಾವುದೇ ಎಕ್ಸಾಮ್ ಸಕ್ಸಸ್ ಹೊಂದಬೇಕಾದ್ರೆ ಫಸ್ಟು MCQ ಮತ್ತು ಪ್ರಿವಿಯಸ್ ಕ್ವಶನ್ ಪೇಪರು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಪಾತ್ರವನ್ನು ವಹಿಸ್ತವೆ. ಯಾವುದು ಡೈಲಿ ನಿತ್ಯ ನೀವು MCQ ಬಿಡಿಸ್ಬೇಕು. ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಸಬ್ಜೆಕ್ಟ್ ಇದಾವೆ, ಜೊತೆಗೆ ನಿಮ್ಮ ಸಬ್ಜೆಕ್ಟ್ ಪೇಪರು ಏನು ಪೆಡಗಾಜಿ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು MCQ ಮತ್ತು ಪ್ರಿವಿಯಸ್ ಕ್ವಶನ್ ಪೇಪರ್ಲಿ ಯಾವ ರೀತಿ ಕ್ವಶನ್ ತೆಗೆದಿದ್ದಾರೆ ಅದಕ್ಕಿಂತ ಟಫ್ ತೆಗಿತಾ ಹೋಗ್ತಾರೆ. ಹಾಗಾಗಿ ನೀವು ಸದೃಢವಾಗಿ ಓದಬೇಕಾಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ ಐದನೇದು ಮೇಕ್ ಎ ಶಾರ್ಟ್ ನೋಟ್ಸ್. ಫಸ್ಟು ನೀವು ಯಾವುದೇ ಎಕ್ಸಾಮ್ ಬರೀಬೇಕಾದ್ರೆ ಪ್ಲಸ್ ಅಂದರೆ HSTR ಎಕ್ಸಾಮ್ ಇಟ್ಕೊಳ್ಳಿ. ಪ್ರಮುಖವಾಗಿ ನಾನು ಇದನ್ನೇ ಎಕ್ಸಾಮ್ ಹೇಳ್ತಿರೋದು. ಮೇಕ್ ಎ ಶಾರ್ಟ್ ನೋಟ್ಸ್. ನೀವು NCERT ಮತ್ತು KTPS ಆಗಿರ್ಬೋದು ಅಲ್ಲಿ ಓದ್ತಾ ಹೋದಾಗ ನೀವು ನಿಮ್ಮದು ಸ್ವಂತ ಆಗಿರ್ತಕ್ಕಂಥ ಶಾರ್ಟ್ ನೋಟ್ಸ್ ಇರಲಿ. ಕೆಲವೊಂದು ಕೀ ಪಾಯಿಂಟ್ಗಳನ್ನು ಮಾಡ್ಕೊಂಡ್ರೆ ನಿಮ್ಗೇನಾಗುತ್ತೆ ಎಕ್ಸಾಮ್ನಲ್ಲಿ ಆನ್ಸರ್ ಟಿಕ್ ಮಾಡಲು ಪ್ರಮುಖವಾಗಿರ್ತಕ್ಕಂಥದ್ದು ನಿಮಗೆ ನೆನಪು ಬರುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿಯನ್ನು ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಬರೋದಾದರೆ ರಿವಿಷನ್ ಎವ್ರಿ ಸಂಡೇ. ನೀವು ಎವ್ರಿ ಸಂಡೇ ಏನು ಮಾಡಬೇಕು, ಓದಿರ್ತಕ್ಕಂತಹ ಪ್ರತಿ ದಿನದ ನಿತ್ಯದ ಓದುವುದನ್ನು ಆ ವೀಕೆಂಡ್ ಏನು ಸಂಡೇ ಇರುತ್ತೋ ಅವಾಗ ಏನು ಮಾಡಬೇಕು, ಡೈಲಿ ನಿಂತದ ರಿವಿಷನ್ ಮಾಡಿ. ನಾನು ಒಂದು ವಾರದಲ್ಲಿ ಏನೇನು ಓದಿದೆ, ಯಾವ ರೀತಿ ಸಬ್ಜೆಕ್ಟಿಗೆ ಓದಿದೆ, ಸಿಲೆಬಸ್ ಪ್ರಕಾರ ಯಾವ ರೀತಿ ಸಬ್ಜೆಕ್ಟನ್ನು
ಸ್ಟಡಿ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನೀವು ಏನು ಮಾಡಬೇಕು, ಶಾರ್ಟ್ ಇದನ್ನ ಎವ್ರಿ ಡೇ ಸಂಡೇ ರಿವಿಷನ್ ಮಾಡಿ ಅಂತ ಹೇಳ್ತೀನಿ. ರಿವಿಷನ್ ಮೋಸ್ಟ್ ಇಂಪಾರ್ಟೆಂಟ್. ಡೈಲಿ ಓದೋದಕ್ಕಿಂತ ಒಂದು ಭಾನುವಾರ ನೀವು ರಿವಿಷನ್ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದರೆ 7th ಫೋಕಸ್ ಆನ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಾರ್ಮುಲಾಸ್ ಆ್ಯಂಡ್ ಕಾನ್ಸೆಪ್ಟ್. ಈಗ 2015ರಲ್ಲಿ HSTR ಎಕ್ಸಾಮ್ ಬರೆದಿದ್ದೀರಾ, ಕೆಲವೊಬ್ರು ಬರೆದಿದ್ರು ಮತ್ತು ಅವರು ಎಕ್ಸಾಮ್ ಪಾಸ್ ಆದವರು ಕೂಡ. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ ಪೇಪರ್ನಲ್ಲಿ ಓಲ್ಡ್ ಕ್ವಶನ್ ಪೇಪರ್ನಲ್ಲಿ ಏನು ಇಂಪಾರ್ಟೆಂಟ್ ಪರಿಸ್ಥಿತಿ ಕೊಟ್ಟಾರೆ ನಿಮ್ಮ ಸಬ್ಜೆಕ್ಟಿಗೆ, ಫ್ಯಾಕ್ಟ್ಸ್ ಅಂಡ್ ಫಾರ್ಮುಲಾಸ್ ಬಗ್ಗೆ ಯಾವ ರೀತಿ ಅಪ್ಲೈಡ್ ಕ್ವಶನ್ ಕೇಳ್ತಾರೆ, ಜೊತೆಗೆ ಕಾನ್ಸೆಪ್ಟ್ ಏನು ಅವ್ರದ್ದು ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತದೆ. ನೆಕ್ಸ್ಟು 8th ಫೋಕಸ್ ಆನ್ ವೇಟೇಜ್. ನೀವು ನೋಡ್ಬೋದು, ಈಗ ಫೋಕಸ್ ಆನ್ ವೇಟೇಜ್ ಅನ್ನೋದಾದ್ರೆ ನೀವು ಆ್ಯಂಡ್ ಓಲ್ಡ್ C&R ರೂಲ್ಸು ಕೂಡ ಪ್ರಕಾರ ನೀವು C&R ರೂಲ್ಸ್ ನಡೀತಿದೆ. ಏನಪ್ಪ ಅಂದರೆ CET ಅವು 70% ಏನಾಯಿತು, ಬಟ್ ಈಗ 90% ಮಾಡಿದ್ದಾರೆ. ಅಂದರೆ ನೀವು ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ಬೇಕಾಗಿರೋದು CETಯಲ್ಲಿ. ಈಗ ಆಲ್ರೆಡಿ ನೀವು ಡಿಗ್ರಿ ಮುಗಿಸಿದ್ರ, B.Ed ಮುಗಿಸಿದ್ರ, ಅವು ಎರಡೂ ಸೇರಿ ಬರೀ 10%ಗೆ ಅಷ್ಟೇ ಅವರು ವೇಟೇಜ್ ಕೊಟ್ಟಿದ್ದಾರೆ. ಇನ್ನು 90% ನಿಮ್ಮದು ಮೇನ್ CET ಏನು ಅದರ ಬರೀತಿರೋ ಅದ್ರಾಗೆ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ್ರೆ ನೀವು ಮೆರಿಟ್ ಲಿಸ್ಟ್ನಲ್ಲಿ ಇರ್ತೀರ ಅಂತ ನಾನು ಹೇಳ್ಬೋದು. ಹಾಗಾಗಿ ಇವು HSTR ಎಕ್ಸಾಮ್, ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನಾನು ಎಕ್ಸಾಮ್ ಪಾಸ್ ಮಾಡ್ಬೇಕ್ರಿ ಅನ್ನೋದಾದರೆ ಇವನ್ನ ಮಿನಿಮಮ್ ನೀವು ದಿನನಿತ್ಯದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಎಕ್ಸಾಮ್ ಟ್ರಿಕ್ಸ್ ಅಂತ ಹೇಳ್ತೀನಿ. ಜೊತೆಗೆ ನೋಡ್ಬೋದು, ನಾನು ಈ HSTR ಎಕ್ಸಾಮ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಡೈಲಿ ಏನಪ್ಪ ಅಂದರೆ ಅಪ್ಡೇಟ್ ಕೊಡ್ತಾ ಹೋಗಿದ್ದೀನಿ. ಯಾವುದೇ ಶಿಕ್ಷಕರ ನೇಮಕಾತಿ 3 ರೀತಿಯ HSTR, GPSTR, PSTR ಎಕ್ಸಾಮ್ ಇವು ರೀತಿಯಾಗಿರ್ತಕ್ಕಂಥ 3 ಅಪ್ಡೇಟ್ ಕೊಡ್ತಾ ಹೋಗಿದ್ದೀನಿ. ಮತ್ತು PU ಲೆಕ್ಚರ್ಸ್ ಎಕ್ಸಾಮ್ಗೂ ಕೂಡ ನಾನು ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈಗ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮ್ಗೇನಾದರೂ ಸಮಸ್ಯೆ ಅಂದರೆ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ತಕ್ಷಣ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತೀನಿ. ನೋಡಿ, ಈಗ HSTR ಎಕ್ಸಾಮ್ ಅವರು ಯಾವಾಗಾದ್ರೂ ನೋಟಿಫಿಕೇಶನ್ ಆಗ್ಬೋದು. ಈಗ ರೆಡಿ ಇರ್ತಕ್ಕಂಥದ್ದು ಆರ್ಥಿಕ ಅನುಮೋದನೆ ಕೊಟ್ಟರೆ ಅವ್ರು ನೋಟಿಫಿಕೇಶನ್ 100% ಮಾಡ್ತಾರೆ. ಹಾಗಾಗಿ ನೀವು ಡೈಲಿ ಏನಪ್ಪ ಅಂದರೆ ಪ್ರಾಕ್ಟೀಸನ್ನು ನಿಲ್ಲಿಸಬಾರ್ದು. ನಾನು ದಿನಕ್ಕೆ ಒಂದು 10-12 ತಾಸು ಓದಿ ನೆಕ್ಸ್ಟ್ ಓದಲಿಲ್ಲ ಅಂದರೆ ನೀವು ಓದಿರ್ತಕ್ಕಂಥ ಹಿಂದಿನ ಅಭ್ಯಾಸವು ಏನಪ್ಪ ಅಂದರೆ ಎಲ್ಲ ಮರ್ತು ಹೋಗುತ್ತೆ. ಡೈಲಿ ನೀವೇನಪ್ಪ ಅಂದರೆ ಓದುವುದರಲ್ಲಿ ನಿರಂತರವಾಗಿರಬೇಕು ಅಂತ ಹೇಳ್ತೇನೆ. HSTR ನೋಡಿ, ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಹೈಯೆಸ್ಟ್ ಸ್ಯಾಲ್ರಿ ಆಗಿರ್ತಕ್ಕಂತಹ ಒಂದು ನೇಮಕಾತಿ. ಮತ್ತು ಇದಕ್ಕೆ ಯಾವುದೇ ರೀತಿಯಂಥ ಕ್ವಾಲಿಫಿಕೇಶನ್ ಇರುವುದಿಲ್ಲ. TET ಪಾಸ್ ಆಗಿಲ್ಲ ಬಟ್ B.Ed ಆಗಿದೆ ಅನ್ನೋರು ಎಕ್ಸಾಮ್ ಬರೀಬೋದು. ಹಾಗಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗೇನಾದರೂ ನೋಟಿಫಿಕೇಶನ್ ಆದರೆ ಮತ್ತೆ ಎಷ್ಟು ವರ್ಷಕ್ಕೊಮ್ಮೆ ಆಗುತ್ತೆ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಅಧ್ಯಯನವನ್ನು ನಿರಂತರವಾಗಿ ಮಾಡಿ ಅಂತ ಹೇಳ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಈ HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಬಿಗ್ ಅಪ್ಡೇಟ್ ಇದ್ದರೆ ಮತ್ತು ಏನಾದರೂ ಬುಕ್ ಲಿಸ್ಟ್ ಸಿಲೆಬಸ್ ಬಗ್ಗೆ ಇದ್ದರೆ ಕೂಡ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಇಂದಿನ ತರಗತಿ ಮುಗಿಸ್ತಿದ್ದೀನಿ. ಧನ್ಯವಾದಗಳು.